ಪ್ರತಿ ವರ್ಷ ಆಗಸ್ಟ್ 15 ಬಂತು ಅಂದ್ರೆ ನಮ್ಮ ಕಣ್ಮುಂದೆ ಬರೋ ಮೊದಲ ದೃಶ್ಯ ಅಂದ್ರೆ ಅದು ದೆಹಲಿಯ ಕೆಂಪು ಕೋಟೆ. ಅಲ್ಲಿ ನಮ್ಮ ಪ್ರಧಾನಿ ಧ್ವಜ ಹಾರಿಸಿದಾಗ ನಮ್ಮೆಲ್ಲರ ಎದೆಯೂ ಹೆಮ್ಮೆಯಿಂದ ಉಬ್ಬಿ ಹೋಗುತ್ತೆ. ಆದ್ರೆ ನಾವು ನೋಡ್ತಾ ಇರೋ ಈ ಸಂಭ್ರಮದ ಹಿಂದೊಂದು ರೋಮಾಂಚಕ ಕಥೆ ಇದೆ. ಭಾರತದ ಪಾಲಿಗೆ ದೆಹಲಿಯ ಕೆಂಪು ಕೋಟೆ ಅಂದ್ರೆ ಅದು ಬರೀ ಕೋಟೆ ಅಲ್ಲ, ಅದು ನಮ್ಮ ಸ್ವಾತಂತ್ರ್ಯದ ಮತ್ತು ಹೋರಾಟದ ಮಹತ್ವದ ಒಂದು ಸಾಕ್ಷಿ. ಹಾಗಿದ್ರೆ ಈ ಜಾಗವೇ ಯಾಕೆ ಇಷ್ಟು ಸ್ಪೆಷಲ್? ಬನ್ನಿ ಇದರ ಹಿಂದಿನ ಕಥೆಯನ್ನು ಒಂದು ಕ್ಷಣ ನೆನಪಿಸಿಕೊಳ್ಳೋಣ. ಇವತ್ತು ನಾವೆಲ್ಲರೂ ನೋಡ್ತಿರೋ ಈ ಕೆಂಪು ಕೋಟೆಯ ಇತಿಹಾಸ ತುಂಬಾನೇ ಆಸಕ್ತಿದಾಯಕವಾಗಿದೆ. ಇದನ್ನು ಮೊಘಲ್ ಚಕ್ರವರ್ತಿ ಶಹಜಹಾನ್ 1638ರಲ್ಲಿ ಕಟ್ಟಿಸಿದ. ಅವನ ಅಧಿಕಾರ ಮತ್ತು ಶಕ್ತಿಯ ಕೇಂದ್ರವಾಗಿ ನಿಂತಿದ್ದ ಈ ಭವ್ಯ ಕೋಟೆ ಇಂಗ್ಲಿಷರಿಂದ ರೆಡ್ ಫೋರ್ಟ್ ಅಂತ ಹೆಸರು ಪಡೆದುಕೊಂಡಿತ್ತು. ಈ ಕೋಟೆ ಸುಮಾರು 8 ರಿಂದ 10 ವರ್ಷಗಳ ಕಾಲ ಕಟ್ಟಿದ್ದಾರಂತೆ. ಶತಮಾನಗಳ ಕಾಲ ಬೇರೆ ಬೇರೆ ರಾಜರು ಅಧಿಕಾರ ನಡೆಸಿ ತಮ್ಮ ಸಾಮ್ರಾಜ್ಯದ ಶಕ್ತಿ ಪ್ರದರ್ಶನ ಮಾಡಿದ್ದು ಇದೇ ಕೋಟೆಯಿಂದ. ಆದ್ರೆ ಈ ಕೋಟೆಯ ನಿಜವಾದ ಇತಿಹಾಸ ಶುರುವಾಗಿದ್ದೇ ನಮ್ಮ ಸ್ವಾತಂತ್ರ್ಯದ ನಂತರ. ಬರೀ ಕೋಟೆಯಾಗಿದ್ದ ಈ ಸ್ಥಳ 1947 ಆಗಸ್ಟ್ 15ರಂದು ಬದಲಾಗಿ ಹೋಯಿತು. ಆ ದಿನ ಬ್ರಿಟಿಷರ ಅಧಿಕಾರ ಮುಗಿದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಇದೇ ಕೆಂಪು ಕೋಟೆಯ ಮೇಲೆ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಅದು ಕೇವಲ ಒಂದು ಧ್ವಜ ಹಾರಿಸೋ ಕ್ಷಣ ಆಗಿರಲಿಲ್ಲ, ಅದು ಶತಮಾನಗಳ ಗುಲಾಮಗಿರಿಯನ್ನು ಮುಗಿಸಿ ಭಾರತದ ಕೋಟ್ಯಾಂತರ ಜನರ ಸ್ವಾತಂತ್ರ್ಯದ ಕನಸನ್ನು ನನಸು ಮಾಡಿದ ಒಂದು ಐತಿಹಾಸಿಕ ಕ್ಷಣವಾಗಿತ್ತು. ಅಲ್ಲಿಂದಲೇ ಈ ಸಂಪ್ರದಾಯ ಶುರುವಾಯಿತು. ಆ ದಿನದಿಂದ ಶುರುವಾದ ಈ ಸಂಪ್ರದಾಯ ಇವತ್ತಿಗೂ ಮುಂದುವರೆದಿದೆ. ಪ್ರಧಾನಿಗಳು ಬೇರೆ ಯಾವ ಜಾಗದಲ್ಲೂ ಧ್ವಜ ಹಾರಿಸಲ್ಲ, ಯಾಕಂದ್ರೆ ಇದು ಬರೀ ಒಂದು ಕಟ್ಟಡ ಅಲ್ಲ, ಇದು ಸ್ವತಂತ್ರ ಭಾರತದ ಮೊದಲ ಸಿಂಬಲ್. ಇಲ್ಲಿಂದಲೇ ನಮ್ಮ ಸ್ವಾತಂತ್ರ್ಯವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ನಮ್ಮ ದೇಶದ ಜನರಿಗೆ ಇದು ಕೇವಲ ಒಂದು ಸ್ಥಳವಲ್ಲ, ಅದು ನಮ್ಮೆಲ್ಲರ ಭಾವನೆಗೆ ಹತ್ತಿರವಾದ ನಮ್ಮ ದೇಶದ ಐಡೆಂಟಿಟಿ ಇರುವ ಒಂದು ಐತಿಹಾಸಿಕ ಜಾಗ. ಒಟ್ಟಿನಲ್ಲಿ ಇದು ಕೇವಲ ಒಂದು ಧ್ವಜ ಹಾರಿಸುವ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ ನಾಯಕರ ತ್ಯಾಗ ಮತ್ತು ಬಲಿದಾನಗಳನ್ನು ನೆನಪಿಸುವ ಐತಿಹಾಸಿಕ ಸಂಪ್ರದಾಯ. ಈ ಕಾರಣಕ್ಕಾಗಿಯೇ ಪ್ರಧಾನಿಗಳು ಕೆಂಪು ಕೋಟೆಯಲ್ಲಿ ಮಾತ್ರವೇ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾರೆ.